ನಾವು ತುಂಬಾ ಪ್ರೀತಿಸೋರಿಗೆ ಅಥವಾ ನಮ್ಗೆ ತುಂಬಾ ಹತ್ರವಾದವರಿಗೆ ಏನಾದ್ರು ಕಷ್ಟ ಬಂದ್ರೆ ಅದು ನಮ್ಮ ಒಳಗಡೆ ಏನೋ ಸಂಕಷ್ಟವನ್ನ ಸೃಷ್ಟಿ ಮಾಡುತ್ತೆ. ಅವರು ಆ ಪ್ರಾಬ್ಲಮ್‌ನ ಹೇಗ್ ಫೇಸ್ ಮಾಡ್ತಿದ್ದಾರೆ ಅನ್ನೋ ಸಾಕಷ್ಟು ಪ್ರಶ್ನೆಗಳು ನಮ್ಮ ತಲೆಗೆ ಹುಡ್ಕೊಂತವೆ. ಅದೇ ರೀತಿ ಒಂದು ಎಮೋಷನ್ ಮೇಲೆ ಸರಳ ಸುಬ್ಬರಾವ್ ಮೂವಿ ನಿಂತಿರೋದು. ಇದು ಸ್ವರಾಜ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಇಲ್ಲಿ ಅಜಯ್ ರಾವ್, ನಿಶಾ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ಹೇಗಿದೆ, ಹೇಗೆಲ್ಲ ಮುಂದುವರಿಯುತ್ತೆ, ಅಜಯ್ ರಾವ್ ಅವರು ಹೇಗೆ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಎಲ್ಲ ತಿಳ್ಕೊಂಡ್ ಬರೋಣ ಬನ್ನಿ. ಹೆಸರೇ ಹೇಳೋ ಹಾಗೆ ಇದು ಸರಳ ಸುಬ್ಬರಾವ್ ಅವರ ಸಿಂಪಲ್ ಜೀವನ ಹೇಗೆ ಮುಂದುವರಿಯುತ್ತೆ ಅನ್ನೋದೇ ಒಂದು ಸ್ಟೋರಿ. ಸರಳ ಹಾಗೆ ಸುಬ್ಬರಾವ್ ಒಬ್ಬರ ಮೇಲೆ ಒಬ್ಬರು ಒಂದು ಹುಚ್ಚು ಪ್ರೀತಿ ಇಟ್ಕೊಂಡಿರೋ ದಂಪತಿಗಳು. ಸರಳ ಮಾಡುವಂತ ಊಟ ಸುಬ್ಬರಾವ್ಗೆ ಒಂಚೂರು ಇಷ್ಟ ಆಗಲ್ಲ. ಆದ್ರೂ ಕೂಡ ಅವನು ಅವಳ ಮೇಲಿರುವ ಪ್ರೀತಿಯನ್ನು ಒಂದು ಚೂರು ಕಮ್ಮಿ ಮಾಡೋದಿಲ್ಲ. ಹೀಗೆ ಎಲ್ಲವೂ ಸರಳವಾಗಿ ನಡೀತಾ ಇರ್ಬೇಕಾದ್ರೆ ಒಂದು ಘಟನೆಯಿಂದ ಅಥವಾ ನಡೀತಾ ಇರೋ ಇಂಡಿಯಾ ಪಾಕಿಸ್ತಾನ್ ವಾರ್ ಗಳಿಂದ ಇವ್ರ ಜೀವನದಲ್ಲಿ ಒಂದು ಸಂಕಷ್ಟಗಳು ಹುಡ್ಕೊಂತವೆ. ಸೊ ಏನ್ ಈ ಚಾಲೆಂಜಸ್, ಅಲ್ಲಿ ಗಡಿಯಲ್ಲಿ ಆಡ್ತಾ ಇರೋ ಯುದ್ಧಕ್ಕೂ ಈ ದಂಪತಿಗಳಿಗೆ ಬಂದಿರೋ ಸಂಕಷ್ಟಕ್ಕೂ ಏನ್ ಸಂಬಂಧ ಅನ್ನೋದ್ನೆಲ್ಲ ಸಿನಿಮಾ ನೋಡೇ ತಿಳ್ಕೋಬೇಕು. ಇಲ್ಲಿನ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ಸ್ ಅಂತ ನಮಗನ್ಸಿದ್ದು ಅಜಯ್ ರಾವ್ ಮತ್ತೆ ಮಿಶ್ರಾ ಅವರ ಕಾಂಬಿನೇಷನ್ ಮತ್ತೆ ಅವರ ಪರ್ಫಾರ್ಮೆನ್ಸ್, ಪ್ರೆಸೆನ್ಸ್ ಅಂಡ್ ಕೆಮಿಸ್ಟ್ರಿ. ಆಲ್ಮೋಸ್ಟ್ 80-90% ಅಲ್ಲಿ ಇಬ್ಬರಲ್ಲಿ ಒಬ್ರು ಇರ್ತಾರೆ. ಅಂದ್ರೆ ಸಿನಿಮಾ ನಿಂತಿರೋದೇ ಇವರಿಬ್ಬರ ಕಥೆಯ ಮೇಲೆ. ಆ ಒಂದು ಜವಾಬ್ದಾರಿನ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇಂದ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಿಶಾ ಅವರಿಗೆ ಅಜಯ್ ರಾವ್ ಅವ್ರನ್ನ ಹೋಲಿಸ್ಕೊಂಡ್ರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಅಲ್ಲಿ ಹಿಂದೆ ಉಳಿದ್ರು ಅಂತ ಹೇಳ್ಬೋದು. ಆದ್ರೂ ಕೂಡ ಅವರು ಅಜಯ್ ಅವರಿಗೆ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಹೀರೋನಿಗೆ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ತುಂಬಾನೇ ಜಾಗ ಇದೆ. ಹಲವಾರು ಎಕ್ಸ್ಪ್ರೆಷನ್ಸ್ ಗಳು, ಮೂಡ್ ಗಳು, ಅಂದ್ರೆ ಕೋಪ, ಸಿಟ್ಟು, ನೆಗು ಎಲ್ಲವೂ ಬಂದು ಹೋಗ್ತವೆ. ಹಾಗೆ ಅವುಗಳು ಒಂದು ಕುತೂಹಲನ ಮೂಡಿಸ್ತವೆ. ಅದನ್ನ ಅಷ್ಟೇ ನೀಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಪರ್ಫಾರ್ಮೆನ್ಸ್ ಕಾಸ್ಟಿಂಗ್ ಗಳಿಗೂ ಅಂದ್ರೆ ಸೈಡ್ ರೋಲ್ ಗಳಿಗೂ ಅಷ್ಟೇ ನೀಟಾಗಿರೋ ಪರ್ಫಾರ್ಮೆನ್ಸ್ ಗಳನ್ನ ನೀಡಿದ್ದಾರೆ. ರಂಗಾಯಣ ರಘು, ವಿಜಯ್ ಚೆಂಡೂರ್, ಚಿಕ್ಕಣ್ಣ ಹೀಗೆ ಎಲ್ರು ತಮ್ಮ ರೋಲ್ಸ್ ನಲ್ಲಿ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಎಸ್ಪೆಷಲಿ ರಂಗಾಯಣ ರಘು ಅವ್ರದ್ದು ಒಂದು ಎಮೋಷನಲ್ ಸೀನ್ ಇದೆ. ಅದ್ರಲ್ಲಿ ಅವರು ಪರ್ಫಾರ್ಮ್ ಮಾಡ್ತಾ ಇದಾರೋ ಅಥವಾ ಅದು ನಿಜವಾಗ್ಲೂ ನಡೀತಿದ್ಯೋ ಅನ್ನೋ ಫೀಲಿಂಗ್ ನ ತರಿಸ್ಬಿಡ್ತಾರೆ. ಇನ್ನು ಖುಷಿ ಕೊಟ್ಟಂತ ವಿಷಯ ಅಂದ್ರೆ ಅದು ಇಲ್ಲಿನ ವಿಜುವಲ್ಸ್. ಪ್ರದೀಪ್ ಅವರು ಇಲ್ಲಿನ ಫ್ರೇಮ್ಸ್ ನ ಹೆಚ್ಚಾಗಿ ತೋರಿಸಿದ್ದಾರೆ. ಪ್ರೊಡಕ್ಷನ್ ಡಿಸೈನ್ಸ್ ಕೂಡ ನಮ್ಮನ್ನ 17th ಲೋಕಕ್ಕೆ ಎಳ್ಕೊಂಡು ಹೋಗುತ್ತೆ. ಆ ಕಾಲದ ಎಕ್ವಿಪ್ಮೆಂಟ್ ಗಳನ್ನ, ಎಕ್ಸಾಂಪಲ್ ಸ್ಕೂಟ್ರು, ಬಿಲ್ಡಿಂಗ್ಸ್, ಬಂಡೆಗಳು ಅಥವಾ ರೋಡ್ಗಳು, ಸಿಗ್ನಲ್ಗಳು, ಹೀಗೆ ಸಾಕಷ್ಟು ವಿಷಯಗಳು ಅಥವಾ ಎಲಿಮೆಂಟ್ಗಳು ಸಿನಿಮಾನ 17th ಲೋಕಕ್ಕೆ ಕರ್ಕೊಂಡು ಹೋಗಕ್ಕೆ ಹೆಲ್ಪ್ ಮಾಡಿದೆ ಅಂತಾನೆ ಹೇಳ್ಬೋದು. ಮತ್ತೆ ರೀಸೆಂಟ್ ಟೈಮ್ ನಲ್ಲಿ ಬಂದಂತ ಮೋಸ್ಟ್ ಪ್ರೆಸೆಂಟ್ ಮತ್ತೆ ವಿಜುವಲಿ ಗುಡ್ ಮೂವಿ ಅಂತಾನೆ ಹೇಳ್ಬೋದು. ಪಿ ಅಗ್ನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಸಿನಿಮಾಗೆ ದೊಡ್ಡ ಪ್ಲಸ್ ಆಗಿದೆ. ಟ್ರೇಲರ್ ನಲ್ಲಿ ಇದ್ದಂತ ಸ್ಕೋರು ಸಖತ್ ಕ್ಯಾಚಿ ಆಗಿತ್ತು. ಟ್ರೇಲರ್ ನೋಡ್ತಾ ಇದ್ದ ಹಾಗೆ ಇಲ್ಲಿನ ಮ್ಯೂಸಿಕ್ ಹೇಗಿರ್ಬೋದು ಅನ್ನೋ ಕುತೂಹಲ ಹುಟ್ಟಿಸಿತ್ತು. ಸಿನಿಮಾದಲ್ಲಿ ನಾನು ಅನ್ಕೊಂಡಿರೋ ರೀತಿನೇ ಮ್ಯೂಸಿಕ್ ಮೂಡ್ ಬಂದಿದೆ. ಮ್ಯೂಸಿಕ್ ತುಂಬಾನೇ ಇಂಪಾಗಿದೆ, ಕೇಳೋಕೆ ಖುಷಿ ಆಗುತ್ತೆ. ಸಿನಿಮಾದಲ್ಲಿ ಯಾವ ಹಾಡು ಕೂಡ ಕತೆಗೆ ಬ್ರೇಕ್ ಕೊಡೋ ರೀತಿ ಬರ್ಲಿಲ್ಲ. ಕಥೆಯಲ್ಲಿ ಬ್ಲೆಂಡ್ ಆಗೋ ರೀತಿನೇ ಹಾಡುಗಳನ್ನ ಬರ್ದಿದ್ದಾರೆ. ಹಾಗೆ ಚಿತ್ರಮಂದಿರದಲ್ಲಿ ಮೂಡ್ ಬಂದಿದೆ ಕೂಡ. ಚಿತ್ರದ ಮೊದಲ ಭಾಗವನ್ನ ಪಾತ್ರಗಳನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಥವಾ ಪಾತ್ರಗಳಿಗೆ ನಾವು ಹೊಂದ್ಕೊಳ್ಳೋ ರೀತಿ ಕಥೆನ ತಗೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಫಸ್ಟ್ ಹಾಫ್ ನಲ್ಲಿ ಅಜಯ್ ಮತ್ತೆ ಮಿಶ್ರಾ ಅವರ ರೋಲ್ಸ್ ನಮಗೆ ಕನೆಕ್ಟ್ ಆಗ್ತವೆ. ಸಿನಿಮಾದ ಮೇನ್ ಪ್ಲಾಟ್ ನ ನಮ್ಗೆ ಇಂಟ್ರೊಡ್ಯೂಸ್ ಮಾಡೋದೇ 2ನೇ ಅರ್ಧದಲ್ಲಿ. ಸೊ ಅಲ್ಲಿವರೆಗೂ ಕಥೆಯಲ್ಲೇ ಮುಳುಗಿರೋದಕ್ಕೆ ಏನೇನ್ ಪಾರ್ಟ್ ಗಳು ಬೇಕೋ, ಏನೇನ್ ಟ್ವಿಸ್ಟ್ ಅಂಡ್ ಟರ್ನ್ ಗಳು ಬೇಕೋ ಅದನ್ನೆಲ್ಲ ಫಸ್ಟ್ ಪಾರ್ಟ್ ನಲ್ಲಿ ನೀಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಇಲ್ಲಿನ ಸ್ವೀಟ್ ಮೂಮೆಂಟ್ಸ್, ಸ್ವೀಟ್ ಕ್ಯಾರೆಕ್ಟರ್ಸ್ ಅಥವಾ ಕಾಮಿಡಿ ಪಂಚ್ಗಳು ಇಲ್ಲಿ ತುಂಬಾನೇ ವರ್ಕ್ ಆಯ್ತು ಅಂತಾನೆ ಹೇಳ್ತೀನಿ. ಆದ್ರೆ ಈ ಮೂವಿಲಿ ವರ್ಕ್ ಆಗದೆ ಇದ್ದಿದ್ದು ಇಲ್ಲಿನ ಕ್ಲೈಮ್ಯಾಕ್ಸ್ ಅಥವಾ ಪ್ರೀ ಕ್ಲೈಮ್ಯಾಕ್ಸ್ ಅಂತಾನೆ ಹೇಳ್ತೀನಿ. ಸಿನಿಮಾ ಉದ್ದಕ್ಕೂ ಪ್ರಾಬ್ಲಮ್ಸ್ ಗಳು ಬರ್ತಾನೆ ಹೋಗ್ತವೆ. ಆದ್ರೆ ಕೊನೆಯಲ್ಲಿ ಒಂದೇ ಚಿಟಕಿಯಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿ ಹ್ಯಾಪಿ ಎಂಡಿಂಗ್ ನ ನೀಡ್ಬಿಡ್ತಾರೆ. ಸಿನಿಮಾ ಮುಗಿಬೇಕಾದ್ರೆ ಏನಪ್ಪಾ ಇಷ್ಟೊಂದು ಪ್ರಾಬ್ಲಮ್ ಗಳಿಗೆ ಇಷ್ಟು ಬೇಗ ಸೊಲ್ಯೂಷನ್ ನೀಡಿದ್ರಲ್ಲ ಅಂತ ಅನ್ಸುತ್ತೆ. ಆ ಪೋರ್ಷನ್ಸ್ ಚೆನ್ನಾಗಿಲ್ಲ ಅಂತ ಅಲ್ಲ, ಬಟ್ ಇನ್ನಷ್ಟು ಡೆಪ್ತ್ ಆಗಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದಿತ್ತು. ಆದ್ರೆ ಇವರು ಪ್ರಾಬ್ಲಮ್ಸ್ ನ ಬೇಗ ಸಾಲ್ವ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ನೀವೇನಾದ್ರೂ ಅಜಯ್ ರಾವ್ ಮೂವಿಗಳನ್ನ ನೋಡಕ್ ಇಷ್ಟಪಡೋದಾದ್ರೆ ಅಥವಾ ಸಿಂಪಲ್ ಗುಡ್ ಫೀಲಿಂಗ್ ಮೂವಿಗಳನ್ನ ನೋಡೋರು ಇಷ್ಟಪಡೋದಾದ್ರೆ ಈ ಮೂವಿನ ನೀವು ಖಂಡಿತ ಹೋಗಿ ನೋಡ್ಬೋದು. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.